ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ ದೇವಾಲಯ. ಆ ದೇವಾಲಯದ ಮೇಲೆ ಅದ್ಯಾಕೋ ಕಳ್ಳರ ಕಣ್ಣು ಪದೇ ಪದೇ ಬೀಳ್ತಾನೆ ಇರುತ್ತೆ. ಕಳೆದ 1 ವರ್ಷದ ಹಿಂದೆ ದೇವಾಲಯಕ್ಕೆ ಕನ್ನ ಹಾಕಿದ್ದ ಕದೀಮರು ಮತ್ತೆ 2ನೇ ಬಾರಿಗೆ ದೇವಾಲಯಕ್ಕೆ ಕನ್ನ ಹಾಕಿ ಹುಂಡಿ ಹಣ ಕದಿದ್ದಾರೆ. ಈ ಕುರಿತಾದಂತಹ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಮಿಡ್ನೈಟ್ನಲ್ಲಿ ದೇವಾಲಯಕ್ಕೆ ಕದೀಮ ಎಂಟ್ರಿ. ಮಂಕಿ ಕ್ಯಾಪ್ ಧರಿಸಿಕೊಂಡು ಸ್ಕ್ರೂ ಡ್ರೈವರ್ ಹಿಡಿದು ದೇವಾಲಯ ಬಾಗಿಲು ತೆರೆಯುತ್ತಿರೋ ಕದೀಮ. 2ನೇ ಬಾರಿಗೆ ಚೌಡೇಶ್ವರಿ ದೇವಾಲಯಕ್ಕೆ ಕಳ್ಳರ ಕನ್ನ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋದಹಳ್ಳಿ ಗ್ರಾಮದಲ್ಲಿ. ದೇವಾಲಯವೇ ಟಾರ್ಗೆಟ್. 2ನೇ ಬಾರಿ ಕನ್ನ. ಕದೀಮನ ಕೈಚಳಕ ಬೆಚ್ಚಿ ಬಿದ್ದ ಜನರು. ಅಂದಹಾಗೆ ಗ್ರಾಮದಲ್ಲಿ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ ದೇವಾಲಯವಿದ್ದು ದೇವಾಲಯಕ್ಕೆ ಹಲವು ಕಡೆಯಿಂದ ಭಕ್ತರಿದ್ದಾರೆ. ಇದೇ ಪ್ರಸಿದ್ಧ ದೇವಾಲಯಕ್ಕೆ ಕಳೆದ ರಾತ್ರಿ ಕದೀಮನೊಬ್ಬ ಮಂಕಿ ಕ್ಯಾಪ್ ಧರಿಸಿ ಎಂಟ್ರಿ ಕೊಟ್ಟಿದ್ದು ದೇವಾಲಯ ಕೀಯನ್ನು ಸ್ಕ್ರೂ ಡ್ರೈವರ್ನಲ್ಲಿ ಓಪನ್ ಮಾಡಿ ಬಾಗಿಲು ತೆರೆದು ದೇವಾಲಯದ ಒಳಗೆ ಇದ್ದ ಹುಂಡಿಯನ್ನ ಹೊಡೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಕಳೆದ ವರ್ಷವೂ ಕೂಡ ಕದೀಮರು ಚೌಡೇಶ್ವರಿ ದೇವಾಲಯ ಬಾಗಿಲು ಮುರಿದು ಹುಂಡಿಯಲ್ಲಿ ಹಣವನ್ನ ದೋಚಿದ್ರು. ಇದೀಗ 2ನೇ ಬಾರಿಗೆ ಕದೀಮನೊಬ್ಬ ಈ ದೇವಾಲಯದ ಹುಂಡಿಯಲ್ಲಿದ್ದ ಹಣವನ್ನ ದೋಚಿದ್ದು ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಘಟನೆ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆದರೆ ಪದೇ ಪದೇ ದೇವಾಲಯದ ಹುಂಡಿಗೆ ಕನ್ನ ಹಾಕಿರೋ ಕದೀಮರನ್ನ ಆದಷ್ಟು ಬೇಗ ಪೊಲೀಸರು ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ ದೇವಾಲಯ. ಆ ದೇವಾಲಯದ ಮೇಲೆ ಅದ್ಯಾಕೋ ಕಳ್ಳರ ಕಣ್ಣು ಪದೇ ಪದೇ ಬೀಳ್ತಾನೆ ಇರುತ್ತೆ. ಕಳೆದ 1 ವರ್ಷದ ಹಿಂದೆ ದೇವಾಲಯಕ್ಕೆ ಕನ್ನ ಹಾಕಿದ್ದ ಕದೀಮರು ಮತ್ತೆ 2ನೇ ಬಾರಿಗೆ ದೇವಾಲಯಕ್ಕೆ ಕನ್ನ ಹಾಕಿ ಹುಂಡಿ ಹಣ ಕದಿದ್ದಾರೆ. ಈ ಕುರಿತಾದಂತಹ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಮಿಡ್ನೈಟ್ನಲ್ಲಿ ದೇವಾಲಯಕ್ಕೆ ಕದೀಮ ಎಂಟ್ರಿ. ಮಂಕಿ ಕ್ಯಾಪ್ ಧರಿಸಿಕೊಂಡು ಸ್ಕ್ರೂ ಡ್ರೈವರ್ ಹಿಡಿದು ದೇವಾಲಯ ಬಾಗಿಲು ತೆರೆಯುತ್ತಿರೋ ಕದೀಮ. 2ನೇ ಬಾರಿಗೆ ಚೌಡೇಶ್ವರಿ ದೇವಾಲಯಕ್ಕೆ ಕಳ್ಳರ ಕನ್ನ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋದಹಳ್ಳಿ ಗ್ರಾಮದಲ್ಲಿ. ದೇವಾಲಯವೇ ಟಾರ್ಗೆಟ್. 2ನೇ ಬಾರಿ ಕನ್ನ. ಕದೀಮನ ಕೈಚಳಕ ಬೆಚ್ಚಿ ಬಿದ್ದ ಜನರು. ಅಂದಹಾಗೆ ಗ್ರಾಮದಲ್ಲಿ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ ದೇವಾಲಯವಿದ್ದು ದೇವಾಲಯಕ್ಕೆ ಹಲವು ಕಡೆಯಿಂದ ಭಕ್ತರಿದ್ದಾರೆ. ಇದೇ ಪ್ರಸಿದ್ಧ ದೇವಾಲಯಕ್ಕೆ ಕಳೆದ ರಾತ್ರಿ ಕದೀಮನೊಬ್ಬ ಮಂಕಿ ಕ್ಯಾಪ್ ಧರಿಸಿ ಎಂಟ್ರಿ ಕೊಟ್ಟಿದ್ದು ದೇವಾಲಯ ಕೀಯನ್ನು ಸ್ಕ್ರೂ ಡ್ರೈವರ್ನಲ್ಲಿ ಓಪನ್ ಮಾಡಿ ಬಾಗಿಲು ತೆರೆದು ದೇವಾಲಯದ ಒಳಗೆ ಇದ್ದ ಹುಂಡಿಯನ್ನ ಹೊಡೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಕಳೆದ ವರ್ಷವೂ ಕೂಡ ಕದೀಮರು ಚೌಡೇಶ್ವರಿ ದೇವಾಲಯ ಬಾಗಿಲು ಮುರಿದು ಹುಂಡಿಯಲ್ಲಿ ಹಣವನ್ನ ದೋಚಿದ್ರು. ಇದೀಗ 2ನೇ ಬಾರಿಗೆ ಕದೀಮನೊಬ್ಬ ಈ ದೇವಾಲಯದ ಹುಂಡಿಯಲ್ಲಿದ್ದ ಹಣವನ್ನ ದೋಚಿದ್ದು ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಘಟನೆ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆದರೆ ಪದೇ ಪದೇ ದೇವಾಲಯದ ಹುಂಡಿಗೆ ಕನ್ನ ಹಾಕಿರೋ ಕದೀಮರನ್ನ ಆದಷ್ಟು ಬೇಗ ಪೊಲೀಸರು ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ ದೇವಾಲಯ.
ಆ ದೇವಾಲಯದ ಮೇಲೆ ಅದ್ಯಾಕೋ ಕಳ್ಳರ ಕಣ್ಣು ಪದೇ ಪದೇ ಬೀಳ್ತಾನೆ ಇರುತ್ತೆ. ಕಳೆದ 1 ವರ್ಷದ ಹಿಂದೆ ದೇವಾಲಯಕ್ಕೆ ಕನ್ನ ಹಾಕಿದ್ದ ಕದೀಮರು ಮತ್ತೆ 2ನೇ ಬಾರಿಗೆ ದೇವಾಲಯಕ್ಕೆ ಕನ್ನ ಹಾಕಿ ಹುಂಡಿ ಹಣ ಕದಿದ್ದಾರೆ. ಈ ಕುರಿತಾದಂತಹ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಮಿಡ್ ನೈಟ್ನಲ್ಲಿ ದೇವಾಲಯಕ್ಕೆ ಕದಿಮ ಎಂಟ್ರಿ. ಮಂಕಿ ಕ್ಯಾಪ್ ಧರಿಸಿಕೊಂಡು ಸ್ಕ್ರೂ ಡ್ರೈವರ್ ಹಿಡಿದು ದೇವಾಲಯ ಬಾಗಿಲು ತೆರೆಯುತ್ತಿರೋ ಕದಿಮ. 2ನೇ ಬಾರಿಗೆ ಚೌಡೇಶ್ವರಿ ದೇವಾಲಯಕ್ಕೆ ಕಳ್ಳರ ಕನ್ನ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋದಹಳ್ಳಿ ಗ್ರಾಮದಲ್ಲಿ. ದೇವಾಲಯವೇ ಟಾರ್ಗೆಟ್, 2ನೇ ಬಾರಿ ಕನ್ನ. ಕದೀಮನ ಕೈಚಳಕ ಬೆಚ್ಚಿ ಬಿದ್ದ ಜನರು. ಅಂದಹಾಗೆ ಗ್ರಾಮದಲ್ಲಿ ಪ್ರಸಿದ್ಧ ಚೌಡೇಶ್ವರಿ ಅಮ್ಮನವರ ದೇವಾಲಯವಿದ್ದು ದೇವಾಲಯಕ್ಕೆ ಹಲವು ಕಡೆಯಿಂದ ಭಕ್ತರಿದ್ದಾರೆ. ಇದೇ ಪ್ರಸಿದ್ಧ ದೇವಾಲಯಕ್ಕೆ ಕಳೆದ ರಾತ್ರಿ ಕದೀಮನೊಬ್ಬ ಮಂಕಿ ಕ್ಯಾಪ್ ಧರಿಸಿ ಎಂಟ್ರಿ ಕೊಟ್ಟಿದ್ದು ದೇವಾಲಯ ಕೀಯನ್ನು ಸ್ಕ್ರೂ ಡ್ರೈವರ್ನಲ್ಲಿ ಓಪನ್ ಮಾಡಿ ಬಾಗಿಲು ತೆರೆದು ದೇವಾಲಯದ ಒಳಗೆ ಇದ್ದ ಹುಂಡಿಯನ್ನ ಹೊಡೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಕಳೆದ ವರ್ಷವೂ ಕೂಡ ಕದೀಮರು ಚೌಡೇಶ್ವರಿ ದೇವಾಲಯ ಬಾಗಿಲು ಮುರಿದು ಹುಂಡಿಯಲ್ಲಿ ಹಣವನ್ನ ದೋಚಿದ್ರು. ಇದೀಗ 2ನೇ ಬಾರಿಗೆ ಕದೀಮನೊಬ್ಬ ಈ ದೇವಾಲಯದ ಹುಂಡಿಯಲ್ಲಿದ್ದ ಹಣವನ್ನ ದೋಚಿದ್ದು ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಘಟನೆ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆದರೆ ಪದೇ ಪದೇ ದೇವಾಲಯದ ಹುಂಡಿಗೆ ಕನ್ನ ಹಾಕಿರೋ ಕದೀಮರನ್ನ ಆದಷ್ಟು ಬೇಗ ಪೊಲೀಸರು ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇವಾಲಯವಿದ್ದು ದೇವಾಲಯಕ್ಕೆ ಹಲವು ಕಡೆಯಿಂದ ಭಕ್ತರಿದ್ದಾರೆ. ಇದೇ ಪ್ರಸಿದ್ಧ ದೇವಾಲಯಕ್ಕೆ ಕಳೆದ ರಾತ್ರಿ ಕದೀಮನೊಬ್ಬ ಮಂಕಿ ಕ್ಯಾಪ್ ಧರಿಸಿ ಎಂಟ್ರಿ ಕೊಟ್ಟಿದ್ದು ದೇವಾಲಯ ಕೀಯನ್ನು ಸ್ಕ್ರೂ ಡ್ರೈವರ್ನಲ್ಲಿ ಓಪನ್ ಮಾಡಿ ಬಾಗಿಲು ತೆರೆದು ದೇವಾಲಯದ ಒಳಗೆ ಇದ್ದ ಹುಂಡಿಯನ್ನ ಹೊಡೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಕಳೆದ ವರ್ಷವೂ ಕೂಡ ಕದೀಮರು ಚೌಡೇಶ್ವರಿ ದೇವಾಲಯ ಬಾಗಿಲು ಮುರಿದು ಹುಂಡಿಯಲ್ಲಿ ಹಣವನ್ನ ದೋಚಿದ್ರು. ಇದೀಗ 2ನೇ ಬಾರಿಗೆ ಕದೀಮನೊಬ್ಬ ಈ ದೇವಾಲಯದ ಹುಂಡಿಯಲ್ಲಿದ್ದ ಹಣವನ್ನ ದೋಚಿದ್ದು ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಘಟನೆ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆದರೆ ಪದೇ ಪದೇ ದೇವಾಲಯದ ಹುಂಡಿಗೆ ಕನ್ನ ಹಾಕಿರೋ ಕದೀಮರನ್ನ ಆದಷ್ಟು ಬೇಗ ಪೊಲೀಸರು ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.